ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಸೌಮ್ಯ ಲೋಕ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾವೆಲ್ಲರೂ ಕೂಡ ಸೂಪರ್ ಆಗಿದ್ದೀವಿ. ಸೊ ಇವಾಗ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಏನು ಅಂತ, ಟೈಟಲ್ ಆ್ಯಂಡ್ ತಮ್ಲೈನ್ನ ನೋಡಿ. ಸೊ ಎಸ್, ಮನೆಯಲ್ಲೇ ಪಾಪುಗಳಿಗೆ ಹೇಗೆ ಫೋಟೋ ಶೂಟ್ ಮಾಡೋದು ಅಂತ ಇವತ್ತು ತಿಳಿಸ್ತಾ ಇದ್ದೀನಿ. ಪಾರ್ಟ್ 1 ವಿಡಿಯೋ ಕೂಡ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ಇದನ್ನು ಪಾರ್ಟ್ 2 ಅಂತ ಕನ್ಸಿಡರ್ ಮಾಡಬಹುದು. ಸೊ ಆ ವಿಡಿಯೋದಲ್ಲಿ ಕೂಡ ಕೆಲವೊಂದಷ್ಟು ಥೀಮ್ಸ್ನ ತೋರಿಸಿದ್ದೀನಿ, ಮನೇಲಿ ಹೇಗೆ ಫೋಟೋಸ್ ತೆಗೆಯೋದು ಪಾಪುಗಳಿಗೆ ಅಂತ. ಅದರಲ್ಲಿ ಕೆಲವೊಂದಷ್ಟು ಫೋಟೋಸ್ನ ನಾನು ಅಟ್ಯಾಚ್ ಮಾಡ್ತೀನಿ, ಅದನ್ನು ಒಂದ್ಸಲ ನೋಡಿ. ಸೊ ಇದಿಷ್ಟು ಕೂಡ ಪಾರ್ಟ್ 1ನಲ್ಲಿ ಇದೆ. ನಿಮ್ಗೇನಾದರೂ ಯೂಸ್ ಆಗುತ್ತೆ ಅಂತಂದರೆ ನೀವು ಚೆಕ್ ಮಾಡ್ಬೋದು. ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಥವಾ ಇಲ್ಲಿ ಐ ಕಾರ್ಡ್ ಬರುತ್ತೆ, ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಆ ವಿಡಿಯೋನ ನೋಡ್ಬೋದು. ಸೊ ಈ ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ನಿಮಗೆ ಆ ವಿಡಿಯೋ ಇನ್ನೂ ಇಷ್ಟ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಕೂಡ ಕೆಲವೊಂದಷ್ಟು ಫೋಟೋ ಥೀಮ್ಸ್ನ ತೋರಿಸ್ತಾ ಇದ್ದೀನಿ. ಸೊ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಮೊದಲನೇ ಥೀಮ್ ಬಂದು ಮರ್ಮೈಡು. ಸೊ ಹೇಗೆ ಮಾಡೋದಂತ ನೋಡೋಣ. ಫಸ್ಟು ಬ್ಯಾಕ್ಗ್ರೌಂಡಿಗೆ ನಾನು ವೈಟ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಬ್ಲೂ ಹಾಗೆ ಕ್ರೀಮ್ ಕಲರ್ ಇರುವಂತಹ ದುಪ್ಪಟ್ಟನ ಯೂಸ್ ಮಾಡ್ತಾ ಇದ್ದೀನಿ. ಬ್ಲೂ ಕಲರ್ ದುಪ್ಪಟ್ಟನ ನಾನು ಬಾಟಮ್ಗೆ ಯೂಸ್ ಮಾಡಿ ಕ್ರೀಮ್ ಕಲರ್ನ ಟಾಪ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಸೇಮ್ ಕಲರ್ ಕಾಂಬಿನೇಷನ್ನ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ಈ ಥೀಮಿಗೆ. ಬೇರೆ ಥೀಮಿಗೆ ಬೇಕಾದರೆ ನೀವು ಕಲರ್ ಕಾಂಬಿನೇಷನ್ನ ಬೇರೆದು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಬಟ್ ಈ ಥೀಮಿಗೆ ಇದೇ ಒಂದು ಕಲರ್ ಕಾಂಬಿನೇಷನ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇದಾದಮೇಲೆ ಕೆಲವೊಂದಷ್ಟು ಶೆಲ್ಸ್ ಹಾಗೆ ಸ್ಟೋನ್ಸ್ ಇತ್ತು, ಫಿಶ್ ಟ್ಯಾಂಕಲ್ಲಿ ಇರುತ್ತಲ್ವ ಅದು. ಸೊ ಅದನ್ನೆಲ್ಲ ಈ ಥರ ಹಾಕ್ಕೊಂಡು, ಅದಾದಮೇಲೆ ನಾನು ಮಾಡಿರುವಂತಹ ಕ್ರಾಫ್ಟ್ ಇತ್ತು ವಾಲ್ ಹ್ಯಾಂಗಿಂಗ್ದು. ಸೊ ಅದನ್ನೆಲ್ಲ ಕಟ್ ಮಾಡಿಕೊಂಡೆ ಫಿಶಸ್ನ. ಸೊ ಅದನ್ನೇ ಇವಾಗ ನೀಟಾಗಿ ಈ ಥರ ಅರೇಂಜ್ ಮಾಡ್ಕೊಳ್ತಿದ್ದೀನಿ. ನಿಮ್ಮ ಹತ್ರ ಈ ಥರ ಫಿಶ್ ಇಲ್ಲ ಅಂತಂದರೆ ಫಸ್ಟು ನೀವು ಫೋಟೋಸ್ನ ತೊಗೊಂಡ್ಬಿಟ್ಟು ಅದಾದಮೇಲೆ ಎಡಿಟ್ ಮಾಡ್ಕೊಳ್ಬಹುದು. ಫಿಶ್ ಯಾವುದಾದ್ರೂ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಕ್ಸ್ ಮಾಡಿ ಎಡಿಟ್ ಮಾಡ್ಕೊಳ್ಬಹುದು. ಇಲ್ಲಾಂತಂದರೆ ಯಾವುದಾದ್ರೂ ಫಿಶ್ ಟಾಯ್ ಇದ್ದರೆ ಅದನ್ನು ಕೂಡ ಇಟ್ಕೊಳ್ಬಹುದು. ನೆಕ್ಸ್ಟ್ ಇವಾಗ ನಾನು ಅರೆಕಾಪಾಮ್ ಗಿಡದ್ದು ಒಂದು ಕಡ್ಡಿನ ಕಿತ್ಕೊಂಡು ಅದರಲ್ಲಿರುವಂತಹ ಎಲೆಗಳನ್ನ ಸೆಪ್ರೇಟಾಗಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಈ ಸಮುದ್ರದಲ್ಲೆಲ್ಲ ಇರುತ್ತಲ್ವ ಗ್ರಾಸ್ ಥರದ, ಅಂದರೆ ಪ್ಲ್ಯಾಂಟ್ ಬರುತ್ತಲ್ವ, ಸೀ ಪ್ಲ್ಯಾಂಟು. ಸೊ ಆ ಥರ ಕಾಣಲಿ ಅಂತ ಹೇಳಿಬಿಟ್ಟು ಈ ಥರ ಸೆಪ್ರೇಟಾಗಿ ಕಿತ್ಬಿಟ್ಟು ಈ ಥರ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಇದಿಲ್ಲ ಅಂತಂದರೆ ತೆಂಗಿನ ಗರಿನೂ ಕೂಡ ಇಟ್ಕೊಳ್ಬಹುದು. ಇಲ್ಲ ಅಂತಂದರೆ ಆರ್ಟಿಫಿಷಿಯಲ್ದು ಬರುತ್ತಲ್ವ ಶೋ ಪ್ಲ್ಯಾಂಟ್ ಥರ, ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದಾದಮೇಲೆ ಅದೇ ಒಂದು ಅರೆಕಾಪಾಮ್ದನ್ನು ಯೂಸ್ ಮಾಡಿ ನಾನಿಲ್ಲಿ ತೆಂಗಿನ ಮರ ಥರ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನಿಮ್ಮ ಹತ್ರ ಇದ್ದರೆ ಮಾಡ್ಕೊಳ್ಬಹುದು, ಇಲ್ಲಾಂತಂದರೆ ಸ್ಕಿಪ್ ಕೂಡ ಮಾಡಬಹುದು. ಬಟ್ ಹಾಕಿದರೆ ಫೋಟೋಸ್ ತುಂಬ ಚೆನ್ನಾಗಿ ಬರುತ್ತೆ. ಸಂಜೆ ಕೂಡ ಸೇಮ್ ರೆಡಿ ಮಾಡಿದೆ ನಾನು. ಬಟ್ ಪಾಪು ಯಾಕೋ ಕರೆಕ್ಟಾಗಿ ಕಾಪ್ರೇಟ್ ಮಾಡಲಿಲ್ಲ ಅಂತ ಹೇಳಿ ನಾನು ಮತ್ತೆ ಇವಾಗ ಬೆಳಿಗ್ಗೆ ರೆಡಿ ಮಾಡ್ತಾ ಇರೋದು. ರೆಡ್ ಕಲರ್ ದುಪ್ಪಟ್ಟನ ಗುಬ್ಬಿಗೆ ಈ ಥರ ನೀಟಾಗಿ ಬಾಟಮಿಗೆ ಸುತ್ತಿದ್ದೆ. ಗೆಜ್ಜೆ ಹಾಕ್ತೀವಲ್ವ ಆ ಜಾಗಕ್ಕೆ ಒಂದು ಬಟ್ಟೆಯಿಂದ ನೀಟಾಗಿ ಕಟ್ಟಿಬಿಟ್ರೆ ಅದು ಸೇಮ್ ಮರ್ಮೇಡ್ ಥರ ಕಾಣುತ್ತೆ. ಬಟ್ ಪಾಪು ಒಂದು ನಿಮಿಷ ಅದನ್ನು ಸುಮ್ಮನೆ ಇಟ್ಕೊಳ್ಳಿಲ್ಲ, ಕಟ್ಟಿರೋದನ್ನೆಲ್ಲ ಒತ್ತಿ ಬಿಚ್ಚಿಬಿಟ್ಲು. ಹಾಗೆ ಒಂದು ಹೆಡ್ ಬ್ಯಾಂಡ್ ಕೂಡ ಹಾಕಿದೆ ಆರೆಂಜ್ ಕಲರಲ್ಲಿ. ಸೊ ಈ ಥರ ಕಾಣಿಸ್ತಿದೆ ಫೈನಲ್ ಲುಕ್ಕು. ಹೇಗಿದೆ ಅಂತ ಹೇಳಿ ತಿಳಿಸಿ ಕಮೆಂಟಲ್ಲಿ. ಸೊ ಇದರಲ್ಲಿ ಫೋಟೋಸ್ ಹೇಗೆ ಬಂದಿದೆ ಅಂತ ನೋಡೋಣ ಇವಾಗ. ನೆಕ್ಸ್ಟ್ ಥೀಮಿಗೆ ನಾನಿಲ್ಲಿ ಬ್ಯಾಕ್ಗ್ರೌಂಡಿಗೆ ಪಿಂಕ್ ಕಲರ್ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಪಾಪು ಸುತ್ತಲೂ ಕೂಡ ನಾನಿಲ್ಲಿ ಕೆಲವೊಂದಷ್ಟು ಬ್ಯೂಟಿ ಪ್ರಾಡಕ್ಟ್ಸ್ನ ಹಾಕ್ಕೊಂಡಿದ್ದೀನಿ. ಲೈಕ್ ಲಿಪ್ಸ್ಟಿಕ್ ಆಗಿರ್ಬೋದು, ಆ್ಯಂಡ್ ಪಾಪುಗಚ್ಚೋ ಕ್ರೀಮ್ಗಳು ಹಾಗೆ ಕೂಂಬು. ಸೊ ಈ ಥರದ್ದು ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ. ರೌಂಡ್ ಶೇಪಲ್ಲಿ ನೀಟಾಗಿ ಅರೇಂಜ್ ಮಾಡಿದೆ. ಬಟ್ ಒನ್ಸ್ ಪಾಪುನ ಮಲಗಿಸಿದ ತಕ್ಷಣ ಅವ್ರು ಪೂರ್ತಿ ಒದ್ದಾಡ್ಬಿಟ್ಟು ತೀಟೆ ಎಲ್ಲ ಕೈಯಲ್ಲಿ ಎಳ್ಕೊಂಡು ಫುಲ್ ಅದನ್ನು ಮೆಸ್ಸಿ ಮಾಡಾಕ್ಬಿಟ್ಟಿದ್ದಾರೆ. ಬಟ್ ಆದರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೆಸ್ಸಿಯಾಗಿದ್ರು ಕೂಡ. ಆ್ಯಂಡ್ ಪಾಪುಗೆ ನಾನು ವೈಟ್ ಕಲರ್ ಟವಲ್ನ ಸುತ್ತಿದ್ದೀನಿ, ಹಾಗೆ ಹೆಡ್ ಬ್ಯಾಂಡ್ ಹಾಕಿದ್ದೀನಿ ವೈಟ್ ಕಲರು. ಸೊ ಬೋದ್ ಒಂದು ಹೆಡ್ ಬ್ಯಾಂಡ್ ಇತ್ತು, ಅದು ಪರ್ಫೆಕ್ಟಾಗಿ ಸೂಟ್ ಆಗ್ತಾ ಇತ್ತು. ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಕೂಡ ಮೆಸ್ಸಿಯಾಗಿದ್ರು. ಮೂರನೇ ಥೀಮಿಗೆ ನಾನಿಲ್ಲಿ ಬ್ಯಾಕ್ಗ್ರೌಂಡಿಗೆ ಕ್ರೀಮ್ ಕಲರ್ ಬಟ್ಟೆನ ಹಾಕೊಳ್ತಾ ಇದ್ದೀನಿ. ಸೊ ನೀವು ದುಪ್ಪಟ್ಟ ಏನಾದರೂ ಇತ್ತಂದರೆ ಅದನ್ನೇ ನೀವು ಯೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ನಾನಿಲ್ಲಿ ಒಂದು ಟವಲ್ನ ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಹೈಟಲ್ಲಿ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಪಿಲ್ಲೋ ಥರ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಗ್ರೀನ್ ಕಲರ್ದು ಒಂದು ಬಟ್ಟೆನ ಈ ಥರ ಇಟ್ಕೊಳ್ತಾ ಇದ್ದೀನಿ, ಅಂದರೆ ಪಾಪುನ ಇದ್ರ ಮೇಲೆ ಮಲಗಿಸೋದಕ್ಕೆ, ಲೈಕ್ ಬೀಚ್ ಸೈಡಲ್ಲಿ ಮಲ್ಕೊಂಡಿರೋ ಥರ ಪಾಪು ಮಾಡೋದಕ್ಕೆ ಅಂತ ಹೇಳಿ. ಹಾಗೆ ಕೆಲವೊಂದಷ್ಟು ಪ್ರಾಡಕ್ಟ್ಸ್ನ ಇಡ್ತಾ ಇದ್ದೀನಿ. ಹ್ಯಾಟ್ ಇರ್ಬೋದು, ಅಥವಾ ಸನ್ಸ್ಕ್ರೀಮು, ಹಾಗೆ ಗಾಗಲ್ಸು,
ಪುಟಾಣಿದ ಒಂದು ಪರ್ಸು ಅದನ್ನೆಲ್ಲ ಇಟ್ಟು ಒಂದು ಶೂನ ಕೂಡ ಇಡ್ತಾ ಇದ್ದೀನಿ. ಆ ಗ್ರೀನ್ ಕಲರ್ ಬಟ್ಟೆ ಏನು ಹಾಕಿದೆ ಅದು ಫುಲ್ ಡಲ್ ಅಂತ ಅನ್ನಿಸ್ತಾ ಇತ್ತು, ಯಾಕಂದರೆ ಕ್ರೀಮ್ ಕಲರು ಹಾಗೆ ಅದು ಗ್ರೀನ್ ಲೈಟ್ ಇರೋದ್ರಿಂದ ಅದು ಕಾಂಬಿನೇಷನ್ ಅಷ್ಟು ಅನ್ನಿಸ್ತಾ ಇರಲಿಲ್ಲ ಅಂತ ಹೇಳಿ ಪಿಂಕ್ ಕಲರ್ದು ಬಟ್ಟೆನ ಇವಾಗ ಆ ಥರ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಯಾವ ಕಲರ್ ಬೇಕಾದರೂ ಯೂಸ್ ಮಾಡ್ಬೋದು, ಬಟ್ ಬ್ಯಾಕ್ಗ್ರೌಂಡಿಗೆ ಕ್ರೀಮ್ ಕಲರ್ ಬಟ್ಟೆನ ಹಾಕಿದ್ರೇ ಚೆನ್ನಾಗಿ ಕಾಣುತ್ತೆ. ಹಾಗೆ ಒಂದು ಅಂಬ್ರೆಲಾನ ಹಿಂದೆಗಡೆ ಇಟ್ಕೊಂಡಿದ್ದೀನಿ. ಪುಟಾಣಿ ಅಂಬ್ರೆಲಾನ ಹುಡುಕ್ತೆ ಬಟ್ ಸಿಗಲಿಲ್ಲ ಅದು, ಸೊ ಹಾಗಾಗಿ ಇದೇ ಅಂಬ್ರೆಲಾನ ಇಟ್ಕೊಂಡೆ. ನಿಮ್ಮ ಹತ್ರ ಚಿಕ್ಕ ಅಂಬ್ರೆಲಾ ಇದ್ದರೆ ಅದನ್ನು ನೀವು ಯೂಸ್ ಮಾಡಿ, ಚೆನ್ನಾಗಿ ಬರುತ್ತೆ. ಪಾಪು ಮಲಗಿರೋ ಟೈಮಲ್ಲಿ ಈ ಫೋಟೋಸ್ ತೆಗೆದ್ರೆ ಚೆನ್ನಾಗಿ ಬರುತ್ತೆ ಅಂತ ಮಲಗ್ಸಕ್ಕೆ ತುಂಬ ಟ್ರೈ ಮಾಡಿದೆ, ಬಟ್ ಮಲಗಿದ್ರು. ಇದ್ರ ಮೇಲೆ ಹಾಕಿದ ತಕ್ಷಣವೇ ಎದ್ಬಿಟ್ಲು ಅವಳು. ಫೈನಲ್ ಆಗಿ ಈ ರೀತಿಯಾಗಿ ಕಾಣಿಸುತ್ತೆ. ಬಾಯ್ ಬೇಬಿ ಇತ್ತು ಅಂತಂದರೆ ಆ ಹ್ಯಾಟ್ ಬದಲಿಗೆ ನಾರ್ಮಲ್ ಹ್ಯಾಟ್ ಬರುತ್ತಲ್ವಾ, ಅದನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದರಲ್ಲಿ ಫೋಟೋಸು ಯಾವ ರೀತಿಯಾಗಿ ಬಂದಿದೆ ಅಂತ ನೋಡೋಣ. ನೆಕ್ಸ್ಟ್ ತಿಮ್ಮಿಗೆ ನಾನಿಲ್ಲಿ ಬ್ಲ್ಯಾಕ್ ಕಲರ್ ಬಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಬ್ಯಾಕ್ಗ್ರೌಂಡಿಗೆ. ಸೊ ಅದಾದಮೇಲೆ ವೈಟ್ ಕಲರು ಶಾವಂತಿಗೆ ಹೂವನ್ನ ಯೂಸ್ ಮಾಡ್ತಾ ಇದ್ದೀನಿ. ಶಾವಂತಿಗೆ ಹೂವನ್ನ ನೀಟಾಗಿ ಬಿಡಿಸ್ಕೊಂಡಿದ್ದೀನಿ, ಪೆಟಲ್ಸ್ ಎಲ್ಲನೂ ಕೂಡ. ಅದನ್ನು ಯೂಸ್ ಮಾಡಿ ನಾನು ಇವಾಗ ಶಿವನ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು, ಇದೇನು ಅಷ್ಟೊಂದು ಕಷ್ಟ ಏನಿಲ್ಲ. ಅದಾದಮೇಲೆ ವಿಂಕ ಫ್ಲವರ್ಸ್ ಬರುತ್ತಲ್ವ, ಅದ್ರದ್ದು ಕಡ್ಡಿನ ಕಿತ್ತಾಕ್ಬಿಟ್ಟು ಬರೀ ಫ್ಲವರ್ಸ್ನ ಮಾತ್ರ ತೊಗೊಂಡಿದ್ದೀನಿ. ಫ್ಲವರ್ಸ್ನ ತೊಗೊಂಡು ಈ ರೀತಿಯಾಗಿ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಪಿಂಕ್ ಕಲರ್ ಫ್ಲವರ್ಸ್ ಬದಲು ನೀವು ಬೇರೆ ಕಲರ್ನ ಯೂಸ್ ಮಾಡಬಹುದು, ಬಟ್ ಶಾವಂತಿಗೆ ಹೂವನ್ನ ವೈಟ್ ಕಲರ್ನ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಥರ 3 ಲೇಯರಲ್ಲಿ ಈ ಥರ ಜೋಡಿಸ್ಕೊಳ್ತಾ ಇದ್ದೀನಿ ನಾನು ಫ್ಲವರ್ಸ್ನ. ಈ ನಿತ್ಯ ಪುಷ್ಪ ಫ್ಲವರ್ ಇದೆ ಅಲ್ವಾ, ಅದ್ರದ್ದು ಕಡ್ಡಿನ ಅಂದರೆ ತೊಟ್ಟನ ನಾನು ಕಟ್ ಮಾಡಿದೆ ಅಲ್ವಾ, ಅದನ್ನು ಯೂಸ್ ಮಾಡಿ ಈ ಥರ ನಾನು ವಿಭೂತಿ ಥರ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ನನ್ನ ವಾಯ್ಸಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ ಅಂತ ಅನಿಸುತ್ತೆ, ಬಿಕಾಸ್ ಪಾಪು ಪಕ್ಕದಲ್ಲೇ ಮಲ್ಕೊಂಡಾಟ ಆಡ್ತಾ ಇದ್ದಾಳೆ. ಹಾಗೆ ಪಾಪು ಕೂಡ ರೆಡಿಯಾಗಿದ್ದಾರೆ, ಎಷ್ಟು ಮುದ್ದ ಕಾಣಿಸ್ತಿದ್ದಾರೆ ಅಲ್ವಾ ನನ್ನ ಶಿವ. ಸೊ ವೈಟ್ ಕಲರ್ ದುಪ್ಪಟನ ಯೂಸ್ ಮಾಡಿ ಈ ಥರ ರೆಡಿ ಮಾಡಿದೆ. ಹಾಗೆ ಒಂದು ರುದ್ರಾಕ್ಷಿ ಇತ್ತು, ಅದನ್ನು ಹಾಕಿಬಿಟ್ಟು ಹಣೆಗೆ ವಿಭೂತಿ ಇಟ್ಟೆ. ಸೊ ವಿಭೂತಿ ಇಟ್ಟಿರೋದಕ್ಕೂ ಬಿಳಿ ಬಟ್ಟೆಗೂ ತುಂಬಾ ಲಕ್ಷಣವಾಗಿ ಮುದ್ದಾಗಿ ಕಾಣಿಸ್ತಾ ಇದ್ಲು ಪಾಪು. ಈ ಶಾಲ್ನ ನಾನು ಪಂಚೆ ಥರ ಹುಟ್ಟಿಸ್ಬಿಟ್ಟು ಹಿಂದೆಗಡೆಯಿಂದ ತೆಗ್ದು ಈ ಥರ ಮುಂದೆ ಸಿಗಿಸ್ದೆ. ಸೊ ಅದು ಕಚ್ಚೆ ಥರ ಆಯಿತು, ಚೆನ್ನಾಗಿ ಕಾಣಿಸ್ತಿದೆ. ಇನ್ನೊಂದು ಶಾಲ್ನ ಮೇಲೆ ಹಾಗೆ ಹೊದಿಸಿದ್ದೀನಿ ಅಷ್ಟೇ. ಅಮ್ಮ ಕುಟ್ಟಿ ಏನು ಮಾಡ್ತಿದ್ದೀರಾ ಶಾಮಿಯಲ್ಲಿ? ಇಲ್ಲೋಡಿಮ್ಮ ಕಂದಮ್ಮ ಮುನ್ನೋಡುವ ಚಿನ್ನಿ ಇಲ್ಲಿ. ಸೊ ಇದನ್ನು ಕೂಡ ನಾನು ನೈಟ್ ಹಿಡಿತಾ ಇದ್ದೆ. ಸೊ ಅವಳಿಗೆ ಫುಲ್ ನಿದ್ದೆ ಬಂದುಬಿಟ್ಟು ಅಳ್ತಾ ಇದ್ಲು, ಹಾಗಾಗಿ ಒಂದು ಸ್ವಲ್ಪ ಮಾತ್ರ ಫೋಟೋಸ್ ತೊಗೊಂಡೆ, ಬಟ್ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ತಿಮ್ಮಿಗೆ ನಾನಿಲ್ಲಿ ಬ್ಯಾಕ್ಗ್ರೌಂಡಿಗೆ ಪಿಂಕ್ ಕಲರ್ ಬಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ಒಂದು ಪುಟ್ಟಿನ ತೊಗೊಳ್ತಾ ಇದ್ದೀನಿ, ಇದು ತಲೆ ಕಾಯ್ಸೋಕ್ಕೆ ಅಂತ ಹೇಳಿಬಿಟ್ಟು ಇಟ್ಕೊಂಡಿದ್ದಿದ್ದು ಪುಟ್ಟಿ. ಸೊ ಇದಕ್ಕೆ 2 ಪಿಲ್ಲೋನ ಸ್ಟಫ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಬಟ್ಟೆಯಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ ಬಟ್ಟೆ ಬಂದು ನಾನು ಕ್ರೀಮ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗನ್ಸಿದ್ದು ಐ ಥಿಂಕ್ ಬೇರೆ ಕಲರ್ನ ಯೂಸ್ ಮಾಡಬೇಕಿತ್ತು ಅಂತ ಫೋಟೋಸ್ ಎಲ್ಲ ನೋಡಿ ಆದಮೇಲೆ. ಸೊ ನೀವು ಬೇರೆ ಕಲರ್ನ ಯೂಸ್ ಮಾಡಿ ಟ್ರೈ ಮಾಡಿ. ಸೊ ಪಿಲ್ಲೋ ಒಂದು ಸ್ವಲ್ಪ ಸಾಫ್ಟಾಗಿರೋಂತಹ ಪಿಲ್ಲೋನ ಯೂಸ್ ಮಾಡ್ಕೊಳ್ಳಿ. ಸೊ ನೀಟಾಗಿ ಪುಟ್ಟಿನ ಕಾಣದೇ ಇರೋ ಥರ ಕವರ್ ಮಾಡಿಕೊಂಡು ಅದಾದಮೇಲೆ ಪಾಪುನ ಅದ್ರ ಮೇಲೆ ಮಲಗಿಸ್ತಾ ಇದ್ದೀನಿ. ಪಾಪು ಡ್ರೆಸ್ನ ಕೈಯಿಂದ ರಿಮೂವ್ ಮಾಡಿದ್ದೀನಿ, ಅಂದರೆ ಅದು ಡ್ರೆಸ್ ಹಾಕ್ತಿರೋ ಥರ ಕಾಣಲಿ ಅಂತ ಹೇಳಿಬಿಟ್ಟು. ಅದಾದಮೇಲೆ ವೈಟ್ ಕಲರ್ದು ಒಂದು ಶಾಲ್ನ ಈ ಥರ ನೀಟಾಗಿ ಅವಳ ಮೇಲೆ ಹಾಸ್ತಾ ಇದ್ದೀನಿ. ಅದೊಂದು ಶೇಪ್ ಥರ ಮಾಡಿದ್ದೆ, ಬಟ್ ಅವಳು ಕಾಲನ್ನ ಅಲ್ಲಾಡಿಸಿ ಆ ಶೇಪ್ನೆಲ್ಲ ಹಾಳು ಮಾಡ್ತಾ ಇದ್ದಾಳೆ ಪಾಪ. ಸೊ ನನಗೆ ಫೋಟೋಸ್ ತೆಗೆಯೋದಕ್ಕೆ ಬೇಜಾರಾಗ್ಬಿಟ್ಟಿದೆ ಇವಾಗ, ಯಾಕಂದರೆ ಸುಮ್ಮನೆ ಇರೋದಿಲ್ಲ, ಏನಾದರೂ ಮಾಡಿದ್ರೆ ಅದನ್ನು ಫುಲ್ ಹಾಳು ಮಾಡಾಕ್ಬಿಡ್ತಾಳೆ. ಸೊ ಹಾಗಾಗಿ ಫೋಟೋಸ್ ತೆಗಿಯೋಕ್ಕೆ ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡಿ ಮತ್ತೆ ಸರಿಯಾಗಿ ಬರೋಲ್ಲ ಅಂತೇಳಿ ನಾನು ಜಾಸ್ತಿ ಫೋಟೋಸೇ ತೆಗಿತಾ ಇಲ್ಲ ಆ್ಯಕ್ಚುಲಿ. ಆಮೇಲೆ ಇನ್ನೊಂದು ಸ್ವಲ್ಪ ಆರ್ಟಿಫಿಷಿಯಲ್ ಫ್ಲವರ್ಸ್ ಇತ್ತು, ಸನ್ಫ್ಲವರ್ದು, ಅದನ್ನು ಕೂಡ ಸುತ್ತಲೂ ಹಾಕಿ ಅದರಲ್ಲೂ ಕೆಲವೊಂದಷ್ಟು ಫೋಟೋಸ್ನ ತೆಗೆದೆ. ಅದರಲ್ಲಿ ವಿಡಿಯೋ ಮಾಡ್ಕೊಂಡಿಲ್ಲ ನಾನು, ಬರೀ ಒಂದು ಸಣ್ಣ ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡಿದ್ದೀನಿ, ಇದು ಅಷ್ಟೇ. ಸೊ ಫೋಟೋಸ್ ಈ ಥರ ಬಂದಿದೆ.
ನೆಕ್ಸ್ಟ್ ಥೀಮಿಗೆ ನಾನಿವಾಗ ಬ್ಯಾಕ್ಗ್ರೌಂಡಿಗೆ ಬ್ಲ್ಯಾಕ್ ಕಲರ್ ಹಾಕ್ಕೊಂಡಿದ್ದೀನಿ, ಹಾಗೆ ಕ್ರೀಮ್ ಕಲರ್ನ ಯೂಸ್ ಮಾಡಿ ಬಟರ್ಫ್ಲೈ ಥರ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇದನ್ನು ಏಂಜಲ್ ಥರ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡಿದೆ. ಫಸ್ಟ್ ಒನ್ನು ಮಾಡಿದಾಗ ಏಂಜಲ್ ಥರ ಕಾಣಿಸ್ತು. ನೆಕ್ಸ್ಟ್ ಆಮೇಲೆ ಈ ಕಡೆ ತೆಗೆದ್ಬಿಟ್ಟು ಹಾಕಿದಾಗ ಮಾಡಿದೆ, ಅದೊಂದು ಸ್ವಲ್ಪ ಯಾಕೋ ನನಗೆ ಏಂಜಲ್ ಥರ ಅನ್ನಿಸ್ಲಿಲ್ಲ, ಲೈಕ್ ಬಟರ್ಫ್ಲೈ ಥರ ಫೀಲ್ ಆಗ್ತಾಯಿತ್ತು ಫೋಟೋಸ್ ಎಲ್ಲ ತೆಗೆದಾದ್ಮೇಲೆ. ನೆಕ್ಸ್ಟ್ ಅವಳಿಗೆ ಪಾಪುಗೆ ಪರ್ಪಲ್ ಕಲರು ದುಪ್ಪಟನ ಈ ಥರ ನೀಟಾಗಿ ಕವರ್ ಮಾಡ್ತಾ ಇದ್ದೀನಿ. ವೈಟ್ ಕಲರ್ದು ವೇಲಿಂದ ಮತ್ತೆ ನಾನು ಮಾಡಬೇಕು ಏಂಜಲ್ ಥರ, ಬಟ್ ನಾನು ಆಗಲೇ ಹೇಳ್ದಂಗೆ ಪಾಪು ಒಂದು ನಿಮಿಷ ಸುಮ್ಮನೆ ಇರಲ್ಲ, ಸೊ ಹಾಗಾಗಿ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಎಲ್ಲ ಹಾಳಾಗುತ್ತೆ, ನೀಟಾಗಿ ಬರೋಲ್ಲ ಫೋಟೋಸ್ ಅಂತ ಹೇಳಿ. ಸೊ ನೆಕ್ಸ್ಟ್ ಯಾವಾಗಲಾದರೂ ಅವಳು ಮಲಗಿರೋ ಟೈಮಲ್ಲಿ ಅದನ್ನು ಹಿಡಿದಾಗ ಮತ್ತೆ ಶೇರ್ ಮಾಡ್ಕೊಳ್ತೀನಿ. ಪಾಪುನ ಈ ಥರ ಸೆಂಟರ್ ಮಲಗಿಸ್ದೆ, ಬಟ್ ಮಲಗಿಸಿದ್ಮೇಲೆ ಆ ಬಟರ್ಫ್ಲೈ ಏನು ಮಾಡಿದ್ದೆ ಅದು ಇನ್ನೂ ಕೂಡ ಹಾಳಾಗೋಯ್ತು, ಎಲ್ಲ ಎಳೆದ್ಬಿಟ್ಟು ಆಮೇಲೆ ಮತ್ತೆ ನೀಟಾಗಿ ಸರಿ ಮಾಡಿಬಿಟ್ಟು ಫೋಟೋಸ್ನ ತೆಗೆದೆ. ಸೊ ಅದು ಹಾಳಾಗೋಕ್ಕೆ ಮುಂಚೆ ಬೇಗ ಬೇಗ ಒಂದೆರಡು ಫೋಟೋಸ್ನ ಕ್ಲಿಕ್ ಮಾಡಿದೆ. ದೇವ್ರು ಗುಂಡು ಶಾಮಿ ಗುಂಡು. ನೆಕ್ಸ್ಟು ನಾನಿಲ್ಲಿ ಕ್ರೀಮ್ ಕಲರ್ ಬಟ್ಟೆನ ಯೂಸ್ ಮಾಡ್ತಿದ್ದೀನಿ. ಸೊ ಏನು ಮಾಡಿದೆ ಅಂತಂದರೆ ಆ ಸೈಡ್ ಈ ಸೈಡ್ ಈ ಥರ ನೀಟಾಗಿ ಮೊಳೆ ಹೊಡೆದ್ಬಿಟ್ಟೆ ಬಟ್ಟೆನ ಸೇರಿಸಿ. ಪಾಪುನ ಕೂರಿಸ್ಬಿಟ್ಟು ಫೋಟೋ ತೆಗೆಯೋಣ ಅಂತ ಹೇಳಿ ಮಲಗಿಸ್ಬಿಟ್ಟು ಯಾವಾಗಲೂ ತೆಗಿತಿರ್ತೀನಲ್ವ, ಸೊ ಕೂರಿಸ್ಬಿಟ್ಟು ತೆಗೆದ್ರೆ ಬ್ಯಾಕ್ಗ್ರೌಂಡು ಕೂಡ ಚೆನ್ನಾಗಿ ಬರಬೇಕು, ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡಿಕೊಂಡೆ. ಪಾಪುದು ಆಟಾಡೋದು ಒಂದು ಟ್ಯೂಬ್ ಇತ್ತು, ಅದು ಬಾಯಿಗೆ ಬರ್ತಾ ಇಲ್ಲ ಹೆಸರು ಏನು ಅಂತ. ಸೊ ಆ ಒಂದು ಟ್ಯೂಬ್ಗೆ ನೀಟಾಗಿ ಈ ಥರ ರೆಡ್ ಕಲರ್ ವೇಲ್ನ ಕವರ್ ಮಾಡ್ತಾ ಇದ್ದೀನಿ. ಈ ಥರ ಟ್ಯೂಬ್ ಇಲ್ಲ ಅಂತಂದರೆ ಬಕೆಟ್ ಬರುತ್ತಲ್ವಾ, ಸೊ ಆ ಥರದ ಬಕೆಟ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು, ರೌಂಡ್ ಬಕೆಟ್ನ. ಅದಾದಮೇಲೆ ಕೆಲವೊಂದಷ್ಟು ರಿಯಲ್ ಆಗಿರುವಂತಹ ಎಲೆಗಳನ್ನ ಯೂಸ್ ಮಾಡ್ತಿದ್ದೀನಿ, ರಿಯಲ್ ಲೀಫ್ನ. ಸೊ ಇದು ಆ್ಯಕ್ಚುಲಿ ನೆಲ್ಲಿಕಾಯಿ ಮರದ್ದು ಎಲೆಗಳು. ಅದಾದಮೇಲೆ ಕೆಲವೊಂದಷ್ಟು ಆರ್ಟಿಫಿಷಿಯಲ್ ಫ್ಲವರ್ಸ್ ಇತ್ತಲ್ವಾ, ಸನ್ಫ್ಲವರ್ದು, ಅದನ್ನು ಕೂಡ ಹಾಕಿದ್ದೀನಿ. ಬಕೆಟ್ಗೆ ಇವಾಗ ಅಂದರೆ ಟಬ್ಬಿಗೆ ನೀರನ್ನ ಹಾಕಿದ್ದೀನಿ, ಬಿಸಿ ನೀರೇನೆ, ಕೋಲ್ಡ್ ವಾಟರ್ ಇನ್ನೂ ಅವಳಿಗೆ ಟಚ್ ಮಾಡಿಸಿಲ್ಲ. ಸೊ ಅದನ್ನು ಹಾಕಿಬಿಟ್ಟು ಅವಳಿಗೂ ಕೂಡ ಒಂದು ಹೆಡ್ ಬ್ಯಾಂಡ್ ಹಾಕಿದ್ದೀನಿ ವೈಟ್ ಕಲರ್ದು, ಅದನ್ನು ಹಾಕಿಬಿಟ್ಟು ಕೂರಿಸಿದ್ದೀನಿ. ಸೊ ಅವಳಿಗೆ ನೀರಲ್ಲಿ ಆಟ ಆಡೋದು ಅಂದರೆ ತುಂಬಾ ಇಷ್ಟ. ಸೊ ಸ್ನಾನ ಮಾಡಬೇಕಂದ್ರೆ ತಲೆಗೆ ಮಾಡೋದಂದರೆ ಆಗೋದೇ ಇಲ್ಲ ಅವಳಿಗೆ, ತಲೆ ಮತ್ತು ಮುಖ ಮುಟ್ಲೇಬಾರ್ದು. ಅದನ್ನು ಬಿಟ್ಟರೆ ನೀರಲ್ಲಿ ತುಂಬ ಇಷ್ಟಪಟ್ಟು ಆಟ ಆಡ್ತಾಳೆ. ಅದೊಂದು ಕಾಲಿತ್ತಮ್ಮ, ನಿನ್ನ ಕಾಲು ಕಾಣಿಸ್ತೀನಿ. ಈ ಥೀಮಲ್ಲಿ ಫೋಟೋಸು ಈ ರೀತಿಯಾಗಿ ಬಂದಿದೆ. ಸೊ ನಿಮಗೆ ಯಾವ ಥೀಮ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಸೊ ಹೊಸದಾಗಿರೋದು ನನ್ನ ಚಾನಲ್ನ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾದಲ್ಲಿ ಯಾರಾದರೂ ಫಾಲೋ ಮಾಡ್ತಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡಿ, ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಸೊ ಎಸ್, ನೋಡಿದ್ರಲ್ವಾ ಮನೇಲೆ ಹೇಗೆ ಮಕ್ಕಳಿಗೆ ಈಸಿಯಾಗಿ ಫೋಟೋಶೂಟ್ ಮಾಡ್ಬೋದು ಅಂತ ಹೇಳಿ. ಆಗಲೇ ಹೇಳ್ದಂಗೆ ಪಾರ್ಟ್ 1 ವಿಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಫಸ್ಟು ನೀವು ದಯವಿಟ್ಟು ಹೋಗಿ ಅದನ್ನ ಚೆಕ್ ಮಾಡಿ, ಯಾಕಂದರೆ ಅದರಲ್ಲೂ ಕೂಡ ತುಂಬಾ ಬ್ಯೂಟಿಫುಲ್ ಆಗಿರೋಂತಹ ಥೀಮ್ಸ್ನ ನಾನು ತೋರಿಸಿದ್ದೀನಿ ನಿಮಗೆ. ಈ ವಿಡಿಯೋಗಿಂತ ಮೇ ಬಿ ನಿಮಗೆ ಆ ವಿಡಿಯೋ ಇನ್ನೂ ಜಾಸ್ತಿ ಇಷ್ಟ ಆಗ್ಬೋದು, ಬಿಕಾಸ್ ಅದರಲ್ಲೂ ಇನ್ನು ತುಂಬ ಚೆನ್ನಾಗಿ ಅಂದರೆ ಡಿಫ್ರೆಂಟ್ ಆಗಿದೆ. ಈ ಥೀಮ್ಸಿಗಿಂತ ಇವತ್ತು ತೋರಿಸಿರೋ ಥೀಮ್ಸಿಗಿಂತ ಆ ಥೀಮ್ಸ್ ಇನ್ನೂ ಡಿಫ್ರೆಂಟ್ ಆಗಿದೆ, ಅದು ಕೂಡ ನಿಮಗೆ ಇಷ್ಟ ಆಗ್ಬೋದು. ಸೊ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನಿಮಗೆ ಬೇಕಂತಂದರೆ ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಹೋಪ್ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಯಾರ್ಯಾರಿಗೆ ಪಾಪು ಇದೆ, ಸೊ ವಿಡಿಯೋನ ಶೇರ್ ಮಾಡಿ, ಸೊ ಅವ್ರು ಕೂಡ ಟ್ರೈ ಮಾಡಲಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಇನ್ನೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು, ಬಾಯ್, ಲಾಟ್ಸ್ ಆಫ್ ಲವ್.